ಎಲ್ಲ ನಾವು ಕೇಳಿದ ಪಾರ್ಟಿ ಏನು, ನೀವು ಕೊಟ್ಟಿದ್ ಪಾರ್ಟಿ ಏನು ಅಂತ. ಬಟ್ ಖುಷಿ ಇದೆ ನಮ್ಗೆ ಈ ಪಾರ್ಟಿ. ನಾನು ಕಂಪನ್ಸೇಟ್ ಮಾಡಿದೆ, ಇದನ್ನ ಕೊಟ್ಟು ಕಂಪನ್ಸೇಟ್ ಮಾಡ್ತಾ ಇದ್ದೀನಿ. ಇದನ್ನ ಕೊಟ್ಟು ಹೌದಾ? ಓಕೆ. ಸೊ ಏನ್ ನಡೀತು ಈ ಪಾರ್ಟಿಯಲ್ಲಿ ಒಂಚೂರು ಹೇಳ್ತೀರಾ? ಈ ಪಾರ್ಟಿಲಿ ಏನ್ ನಡೀತು ಅಂತಂದ್ರೆ, ಇವರು ಥೈಲ್ಯಾಂಡ್ ಹೋಗಿದ್ರು ಪೂರ್ತಿ ಟೀಮ್ ಶೂಟಿಂಗ್ ಮಾಡಕ್ಕೆ ಅಷ್ಟೇ. ಹೋದವರು ಆಮೇಲೆ ಪತ್ತೆ ಇರ್ಲಿಲ್ಲ ನನಗೆ, ಅಂದ್ರೆ ಅಲ್ಲಿವರೆಗೂ ಕರೆಕ್ಟ್ ಟಚ್ ಅಲ್ಲಿ ಇದ್ದ. ನೆಟ್ವರ್ಕ್ ಇಲ್ಲ ಏನೇನೋ ಹೇಳಿದ್ರ ನಿಮ್ಗೆ? ಬಂದ್ಮೇಲೆ ಗೊತ್ತಾಗಿದೆ ಎಲ್ಲ ನೆಟ್ವರ್ಕ್ ಇರ್ಲಿಲ್ಲ ಅಂತ. ಓಕೆ. ನೀವ್ ನಂಬದ್ರ? ಏನ್ ಮಾಡೋದು, ಬೇರೆ ವಿಧಿ ಇಲ್ವಲ್ಲ. ಯಾರು ಇವರಲ್ಲಿ ಇನ್ಕಾಗ್ನಿಟೋ ಹೋಗಿದ್ ಯಾರು? ಅಭಿಜಿತ್ ಮೈ ಅಯ್ಯೋ, ಡೈರೆಕ್ಟರ್ ಇದಾರಲ್ಲ. ವಾಟ್ ಇಸ್ ದಿಸ್? ಯಾರ ಪಾಪ ಯೋಗಿ ಹೆಸರು ದಿಗಂತ್ ಹೆಸರು ಹೇಳ್ತಾರಂದ್ರೆ ಅಭಿಜಿತ್ ಮಹೇಶ್ಗೆ ಇವರಿಬ್ರು ಟಚ್ ಅಲ್ಲಿ ಇರ್ಲಿಲ್ಲ. ಅವ್ರು ಇವ್ರು ಹುಡುಕ್ತಿದ್ರು, ಅವ್ರು ಹುಡುಕ್ತಿದ್ರು, ನೀವೆಲ್ಲರೂ ಹುಡುಕ್ತಿದ್ರಿ. ಅಂತೂ ಈ ಸಿನಿಮಾ ಇವಾಗ ಜನ ಹುಡ್ಕೊಂಡು ಥಿಯೇಟರ್ ಬರ್ತಾ ಇದೆ ವೆರಿ ಸೂನ್. ಸೊ ಹೇಳಿ, ಇಟ್ಸ್ ಕನ್ಸೆಪ್ಷನ್ ಅಂಡ್ ಅಬೌಟ್ ಇಟ್. ಎಲ್ರಿಗೂ ನಮಸ್ಕಾರ. ಅಭಿಜಿತ್ ಮಹೇಶ್, ನಾನು ಶಾರ್ಟ್ ಫಿಲ್ಮ್ಸ್ ಮಾಡಬೇಕಾದ್ರೆ ನಾನು ಲೆಟ್ಸ್ಕಿಲ್ ಗಾಂಧಿ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೆ. ಅವಾಗ ಥ್ರೂ ಅನಿರುದ್ಧ್ ಕುಲಕರ್ಣಿ ಅಂಡ್ ಸುಜಯ್ ರಾಮಯ್ಯ ಅವ್ರ ಥ್ರೂ ನನಗೆ ಆಕ್ಚುಲಿ ಪರಿಚಯ ಆಗಿದ್ದು ಆ ಟೈಮಲ್ಲಿ. ಅಂಡ್ ಅವಾಗ ನಾವು ಸುಮಾರು ಸ್ಕ್ರಿಪ್ಟ್ಸ್ ಮೇಲೆ ಎಲ್ಲ ವರ್ಕ್ ಮಾಡಿದ್ವಿ ಜೊತೆಗೆ. ಅಂಡ್ ಆಸ್ ಅ ರೈಟರ್ ಅದ್ಭುತವಾಗಿರುವಂತಹ ಒಬ್ಬ ಟ್ಯಾಲೆಂಟೆಡ್ ರೈಟರ್ ಅಂತ ನಮಗೆ ಪೂರ್ತಿ ತಂಡಕ್ಕೆ ಅವಾಗಲೇ ಗೊತ್ತಿತ್ತು. ಅಂಡ್ ಕಿರಿಕ್ ಪಾರ್ಟಿಯಲ್ಲಿ ನೀವು ನಗುವಂತ ಏನೇ ಸಂದರ್ಭ ಬಂದ್ರು ಕಿರಿಕ್ ಪಾರ್ಟಿಯಲ್ಲಿ ಎಲ್ಲ ಅಭಿಜಿತ್ ಮಹೇಶ್ ಅವರ ಕೊಡುಗೆ. ಅದರಲ್ಲಿ ಮಾತ್ರ ಅಲ್ಲ, ಇವನ್ ಅವನೇ ಶ್ರೀಮಂತದಲ್ಲೂ ಅಷ್ಟೇ. ಏನೋ ಈ ಒನ್ ಲೈನರ್ಸ್ ಪಂಚ್ ಡೈಲಾಗ್ಸ್ ಎಲ್ಲ ಬರುತ್ತಲ್ಲ, ಎಲ್ಲ ಅವರದ್ದೇ. ಸೊ ಅಂಡ್ ನಾನು ಆಕ್ಚುಲಿ ಅವನನ್ನ ಬಹಳ ಟೈಮಿಂದ ಫೋರ್ಸ್ ಮಾಡ್ತಾ ಇದ್ದೀನಿ, ಅಂದ್ರೆ ಓಕೆ ಡೈರೆಕ್ಷನ್ ಮಾಡು ಅಂತ. ಕೊನೆಗೂ ಎಷ್ಟು ಅವನೇ ಶ್ರೀಮಂತ ಆಗಿ ಇವಾಗ ಎಷ್ಟು 4 ವರ್ಷ ಆಯ್ತಾ? 2024 5 ವರ್ಷ ಆಗ್ತಾ ಬಂತು, 4.5 ವರ್ಷ ಆಗ್ತಾ ಬಂತು. ಅಂಡ್ ಫೈನಲಿ ಹಿ ಹಸ್ ಡೈರೆಕ್ಟೆಡ್ ಅ ಫಿಲ್ಮ್. ಅಂಡ್ ನಂಗೆ ಇನ್ನೂ ಸಿನಿಮಾ ತೋರಿಸಿಲ್ಲ. ಮೊನ್ನೆ ನಾವು ಶೋ ಆಗ್ತೀನಿ ಅಂತ ಹೇಳಿದ್ದ ಅರೇಂಜ್ ಆಗಿಲ್ಲ ಫೈನಲಿ. ಸೊ ಇವಾಗ ಐ ಥಿಂಕ್ ಸ್ಯಾಟರ್ಡೇ ಐ ಬಿ ವಾಚಿಂಗ್ ದ ಫಿಲ್ಮ್. ಅಂಡ್ ನೋಡಿದವರೆಲ್ಲ ಅದ್ಭುತವಾಗಿರುವಂತಹ ಕಮೆಂಟ್ಸ್ ಕೊಡ್ತಾ ಇದ್ದಾರೆ. ಬಟ್ ಇವರೆಲ್ಲ ಯಾರು ನೋಡಿದವರು ಇನ್ನೂ ಮ್ಯೂಸಿಕ್ ಜೊತೆ ನೋಡಿಲ್ಲ, ಹಂಗೆ ನೋಡಿದ್ದಾರೆ, ಆದ್ರೂ ಅದ್ಭುತವಾಗಿರುವಂತಹ ಕಮೆಂಟ್ಸ್ ಬರ್ತಾ ಇದೆ. ಸೊ ನನಗೆ ಎಲ್ಲ ಮ್ಯೂಸಿಕ್ ಎಲ್ಲ ಆದ್ಮೇಲೆ ತೋರಿಸು, ನನಗೆ ಫೈನಲ್ ಪ್ರಾಡಕ್ಟ್ ನೋಡಬೇಕು ಅಂತ ನಾನು ಸಹ ಅವನಿಗೆ ಹೇಳ್ತಾ ಇದ್ದೀನಿ. ಸೊ ಐ ಆಮ್ ಈಗರ್ಲಿ ವೇಟಿಂಗ್ ಟು ವಾಚ್ ದ ಫಿಲ್ಮ್. ಐ ಆಮ್ ಶೋರ್ ಇಟ್ಸ್ ಗೋಯಿಂಗ್ ಟು ಬಿ ಲಾಫ್ ರೈಡ್, ಬಿಕಾಸ್ ಅವನ ಹತ್ರ ನೀವು ಅರ್ಧ ಗಂಟೆ ಮಾತಾಡಿದ್ರೆ ಒಂದು 10 ಪಂಚ್ ಡೈಲಾಗ್ ಕೊಟ್ಟಿರ್ತಾನೆ ಅಷ್ಟೊತ್ತಿಗೆ. ಸಿನಿಮಾದಲ್ಲಿ ಎಷ್ಟು ಪಂಚ್ ಡೈಲಾಗ್ ಬರುತ್ತೆ ಅಂತ ನೋಡ್ಬೇಕಷ್ಟೇ. ಐ ಆಮ್ ಶೋರ್ ದಿಗಂತ್ ಅಂಡ್ ಮಾದಾ ಇಬ್ರು, ದಿಗಂತ್ ನಾನು ಐ ಥಿಂಕ್ ನಮ್ಮೆಲ್ಲೊಂದು ದಿನದಲ್ಲಿ ಸೆಕೆಂಡ್ ಲೀಡ್ ಆಗಿ ನಾನು ಸಿನಿಮಾ ಮಾಡಿದ್ದೆ. ಅವಾಗ ಅದರದ್ದು ಪ್ರೀವಿಯಸ್ ಶೋಗೆ ಬಂದಿದ್ದ. ಅಂಡ್ ಶೋ ಮುಗಿಸ್ಕೊಂಡು ಹೊರಗಡೆ ನಿಂತಿದ್ದ. ನಾನು ಗೇಟ್ ಹತ್ರ ನಿಂತ್ಕೊಂಡು ದಿಗಂತ್ ಪಿಕ್ಚರ್ ನೋಡಿದ್ದಾನೆ, ಹೆಂಗನ್ಸ್ತು ಅಂತ ನಂಗೆ ಮಾತಾಡೋಕ್ಕೂ ಹೋಗಿ ಅಷ್ಟೊತ್ತಿಗೆ ಇದಿರ್ಲಿಲ್ಲ. ಬಟ್ ಐ ಲೈಕ್ ಹಿಮ್ ಆಸ್ ಅ ಪರ್ಸನ್. ಅಂಡ್ ಮಾದಾ ಐ ಥಿಂಕ್ ವೆರಿ ರೀಸೆಂಟ್ಲಿ ನನಗೆ ಸಾರಿ ಯೋಗಿ ಸಾರಿ ಸೊ ಯೋಗಿ ವೆರಿ ರೀಸೆಂಟ್ಲಿ ಪರಿಚಯ ಆಗಿದ್ದು. ಅಂಡ್ 4-5 ಭೇಟಿಯಲ್ಲಿ ತುಂಬಾ ಕ್ಲೋಸ್ ಆಗ್ಬಿಟ್ರು, ಬಿಕಾಸ್ ಆಫ್ ದ ಕೈಂಡ್ ಆಫ್ ಪರ್ಸನ್ ಹಿ ಈಸ್. ಅಂಡ್ ಐ ಆಮ್ ಶೋರ್ ನನಗೆ ಯೋಗಿ ಇಸ್ ಮೈ ಫೇವರೇಟ್ ಆಕ್ಚುಲಿ. ಟು ಬಿ ಫ್ರ್ಯಾಂಕ್, ನಾನು ಅಭಿಜಿತ್ ಮಹೇಶ್ಗೆ ಇಲ್ಲ ಯೋಗಿ ಬೇಕು ಈ ರೋಲ್ಗೆ ಅಂತ ಹೇಳಿ ನಾನು ರೆಕಮೆಂಡ್ ಮಾಡಿರುವಂತಹ ಆಕ್ಟರ್. ಬಿಕಾಸ್ ನನಗೆ ಅವರು ಹುಡುಗರಲ್ಲಿ ಮಾಡಿರುವಂತಹ ಪರ್ಫಾರ್ಮೆನ್ಸ್ ನನಗೆ ಇನ್ನೂ ಕಣ್ಮುಂದೆ ಇದೆ. ಅದು ಅದ್ಭುತವಾಗಿರುವಂತಹ ಆಕ್ಟರ್ ಅನ್ನೋದು ನನಗೆ ಐ ರಿಯಲಿ ಫೀಲ್ ದಟ್ ಒಳ್ಳೊಳ್ಳೆ ನಿರ್ದೇಶಕರು ಬಂದು ಇಬ್ರು ಟ್ಯಾಲೆಂಟ್ ನ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ.